ಇಟ್ಟು ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾನು ಮಗಳನ್ನ ಕಾಪಾಡಿದ್ದು ಈ ಕುಳ್ಳಿನ ಕಟ್ಟಕ್ಕಲ್ಲ. ನಮ್ ಸಂಗೀತದ ಮೇಸ್ಟ್ರಿಗೆ ನೋಡಕ್ ಕಣ್ಣಿಳ್ದೆ ಇರ್ಬೋದು, ಆದ್ರೆ ಮೈ ತುಂಬಾ ಕೇಳೋ ಕಣ್ಣಿದೆ. ನಮ್ ಗೌರಿ ಇಂಥವನ್ ಜೊತೆಲಿ ಇದ್ರೆ ಕಣ್ಣನ್ನ ರೆಪ್ಪೆ ಕಾಪಾಡ್ದಂಗ್ ಕಾಪಾಡ್ತಾನೆ. ಅದು ಅದು ಮಾತು. ಕಣ್ಣಿದ್ದು ಕುರುಡರಾಗಿರೋ ಜೊತೆ ಬಾಳ್ವೆ ಮಾಡೋದಕ್ಕಿಂತ ಒಳಗಣ್ಣಿಂದಲೇ ಪ್ರೀತಿಸೋ ಜೊತೆ ಬಾಳ್ವೆ ಮಾಡೋದೇ ಲೇಸು. ದೇವ್ರಾ, ಏನಂತೀಯವ? ಅಣ್ಣಯ್ಯ ಹೇಳ್ದಂಗೆ ಆಗ್ಲಿ. ಸಿಪಾಯಣ್ಣ, ಸಿಪಾಯಣ್ಣ, ಅಲ್ವೇ ಗೌರಿ, ಸಿಪಾಯಿ ಹೇಳಿದ್ರು ಅಂತ ಕುಂಟನೋ ಕುರುಡನೋ ಕಟ್ಕೊಳಕಾಗತ್ತೇನೆ? ನಮ್ ಬೇಸ್ಟಿಗೆ ಕುರುಡಿರ್ಬೋದು, ಆದ್ರೆ ಅವ್ರ ಪ್ರೀತಿ ಕುರುಡಲ್ವಲ್ಲ. ಯಾರೋ ನಮ್ಮನ್ನ ಇಷ್ಟಪಡ್ತಿದ್ದಾರೆ, ಯಾರೋ ಪ್ರೀತಿಸ್ತಿದ್ದಾರೆ ಅಂತ ಮದ್ವೆ ಆಗ್ಬಿಡಕ್ಕಾಗುತ್ತೇನೆ? ನಮಗೆ ಅಂತ ಒಂದಿಷ್ಟ ಇರಲ್ವಾ? ನೋಡಿ ಶಾಂತಿ, ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ್ನ ಮದುವೆ ಆಗೋದೇ ಒಳ್ಳೇದು ಕಣೆ. ಆಗ ಈ ಬದುಕು ಅನ್ನೋ ಉಯ್ಯಾಲೆ ಬಯಕೆಯನ್ನು ಹಳ್ಳಕ್ ಬೀಳೋ ಬದಲು ಪ್ರೀತಿ ಅನ್ನೋ ಮರದ ನೆರಳಲ್ಲಿ ಸುಖವಾಗಿರುತ್ತೆ ಕಣೆ. ಓಹೋ, ಬರ್ಬೇಕು ಬರ್ಬೇಕು. ಈ ಚಿಕ್ಕ ಜಮೀನ್ದಾರಿಲ್ದೆ ಈ ದೊಡ್ಡ ಮನೆ ಬಣಗುಡ್ತಿತ್ತು, ಮನಸ್ಸೆಲ್ಲ ರಣ ಆಗ್ಬಿಟ್ಟಿತ್ತು. ಈ ಡಿಫ್ರೆಂಟ್ ವಿಜಿ ಬಂದ್ಮೇಲೆ ರಣ ಬಣ ಎಲ್ಲ ಮಾಯವಾಗಿ ಈ ಊರೇ ಬಣ್ಣ ಬಣ್ಣ ಆಗ್ಬಿಡ್ಬೇಕು. ಬೈ ಬೈ ಡ್ಯಾಡ್, ಇವರೆಲ್ಲ ನನ್ನ ಜಿಗ್ರಿ ದೋಸ್ತಗಳು. ಸಿಟಿಲೇ ಇರ್ಲಿ, ಸ್ಟೇಟ್ಸ್ಲೇ ಇರ್ಲಿ, ಹಳ್ಳಿಲೇ ಇರ್ಲಿ, ಹಲ್ಕ ಕೆಲಸ ಮಾಡ್ಲಿ, ಇವರೆಲ್ಲ ನನ್ನ ಸಾಥಿಗಳು. ಬನ್ನಿ 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 ಬನ್ನಿ. ವಿಜಯ್, ಒಂದ್ ನಿಮಿಷ ನಿಂತ್ಕೋ. ಪ್ರಯಾಣ ಚೆನ್ನಾಗಿತ್ತ ವಿಜಯ್? ಆರೋಗ್ಯ ಹೇಗಿದೆ? 10 ವರ್ಷದ ಮೇಲ್ ಮನೆಗ್ ಬರ್ತಾ ಇದೀಯಾ? ಬಲಗಾಲಿಟ್ಟು ಒಳಗ್ ಬಾ. ಏನು ಬಲಗಾಲ? ನೋ 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 ನೋ, ಏ ಡಿಫ್ರೆಂಟ್ ವಿಜಿ, ಎಲ್ಲಾದ್ರೂ ಡಿಫ್ರೆಂಟೇ. ನೀವು ಬಲಗಾಲಿಡು ಅಂದ್ರೆ ನಾನು ಎಡಗಾಲಿಡ್ತೀನಿ. ಏಯ್, ನೀವ್ ಹೀಗ್ ಬೀದಿಲಿದ್ರೆ ಯಾರಾದ್ರೂ ತೊಳೆದು ಬಿಡ್ತಾರಷ್ಟೇ. ಬನ್ನಿ ನನ್ ಜೊತೆ. ಏನೇ ಶಾಂತಿ, ಸಿಪಾಯಿಗೆ ಊಟ ತಗೊಂಡೋಯ್ತಿದ್ಯಾ? ನಮ್ಮಮ್ಮಂಗೆ ಇನ್ನೇನ್ ಕೆಲ್ಸ? ಏನಾದ್ರೂ ಸ್ಪೆಷಲ್ ಮಾಡಿದ್ರೆ ಆಗೋಯ್ತು. ಶಾಂತಿ, ಈ ತಗೊಂಡೋಗ ಅಳಿಮಯ್ಯ ಕೊಟ್ಬಿಡವ ಅಂತಾರೆ. ಅವನು ಯಾವಾಗ್ಲೂ ಯುದ್ಧಕ್ಕೆ ಸಿದ್ಧವಾಗಿರ್ತಾನೆ. ಕೈಯಲ್ಲಿ ಬಾಂಬ್ ಇರುತ್ತೋ, ಬಂದೂಕ ಇರುತ್ತೋ, ಏನು ಹೇಳೋಕ್ಕಾಗಲ್ಲ. ಈ ಮುಳ್ಳು ಬೇರೆ. ಅಯ್ಯೋ ನಿನ್ನ, ಇದ್ಯಾಕೆ ಹಿಂಗ್ ಬೇವ್ರ್ತಾ ಇದ್ಯಾ? ಯಾವ್ದು? ಅದನ್ನೇ ಬಿಸಾಕ್ಬಿಟ್ಟಿಯಲ್ಲ, ಇನ್ನೇನು? ಏನ್ ಕೋಕೋ ಕೋಕೋ ಅಂತ ಇದೆಯಲ್ಲ? ಯಾವ್ದ ಈ ಕೋಳಿ? ಈ ಕೋಳಿನೇ ನನ್ನ ಇಷ್ಟೊತ್ತು ಒಟ್ಟಿಸ್ಕೊಂಡ್ ಬಂದಿದ್ದು. ಹೋಗಿ ಹೋಗಿ ಈ ಕೋಳಿಗೆ ಇಷ್ಟ ಎದ್ರಕೊಂಡ್ ಬಂದಿದ್ಯಲ್ಲ. ಅರೆ, ನಾನು ಮುದ್ದು ಕೋಳಿ ಮುಖಾನೇ ಪರಿಚಿದ್ಯಲ್ಲಪ್ಪ ಇದು. ಕ್ರಾಸ್ ಬ್ರೀಡ್ ಕೋಳಿ, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹುಡುಗಿ ಮುಖಾನೇ ಪರಿಸ್ತೀಯ ನೀನು. ಇವತ್ ನೀನು ಇಲ್ಲ ಅನಿಸ್ಬಿಡ್ತೀನಿ. ಚಿಕ್ಕದಣಿ, ಅಲ್ಲ ಕಾಲುವೆಯಿಂದ ಹಿಡಿದು ಹಿಂಗ ಆ ಬೆಟ್ಟ ತಪ್ಪಲವರೆಗೂ ಎಲ್ಲ ನಿಮ್ಮ ಅಪ್ಪವ್ರದೇ ಜಮೀನು. ಮಧ್ಯದಾಗ ಇದೊಂದು 10 ಎಕರೆ ಬಿಟ್ಟು. ಮಧ್ಯದಲ್ಲಿ 10 ಎಕರೆ ಬಿಟ್ಟು ಯಾಕೋ ಬಿಡ್ಬೇಕು? ಯಾರ್ದು ಅದು? ಅಗೋ ಅಲ್ಲಿ ಹೊಲ ಉಳ್ತವ್ರಲ್ಲ, ಆ ಸಿಪಾಯಿದು. ಈ ಜಮೀನ್ ಮಾತ್ರ ಹೇಗೋ ನಮ್ ಕೈ ಬಿಟ್ಟಾಯ್ತು? ಚಿಕ್ಕದಣಿಯವರೇ, ಅಲ್ಲಿಂದ ಇಲ್ಲಿ ಗಂಟ ಜಮೀನ್ ಇದ್ದವ್ರೆಲ್ಲ ನಿಮ್ಮ ಅಪ್ಪವ್ರ ತಾವ ಸಾಲ ತಗೊಂಡವ್ರು. ಪಾಪ ಸಾಲ ತೀರ್ಸಕ್ ಆಗ್ಲಿಲ್ಲ, ನಿಮ್ಮ ಅಪ್ಪವ್ರ ಜಮೀನೆಲ್ಲ ಕಿತ್ಕೊಂಡ್ರು. ಆದ್ರೆ ಆ ಸಿಪಾಯಿ ಮಾತ್ರ ಸಾಲನೇ ತಗೊಳ್ಳಿಲ್ಲ. ಇವನ ಹತ್ರ ಜಮೀನ್ ಕಿತ್ಕೊಳಕ್ ಒಂದ್ ಸ್ಕೀಮ್ ಆಗ್ತದೆ. ಬಂದ್ರ? ಬುದ್ಧಿ ಬುದ್ಧಿ. ಅವರು ಕಾಳಿಂಗ ಸರ್ಪ ಇದ್ದಂಗೆ, ಅವ್ರ ಸವಾಸ ಬ್ಯಾಡ್ರ. ಅವನು ಕಾಳಿಂಗ ಸರ್ಪ ಆದ್ರೆ ಇವನು ಡಿಫ್ರೆಂಟ್ ಕೃಷ್ಣ. ಡಿಫ್ರೆಂಟ್ ಆಗಿ ಕಾಳಿಂಗ ಮರ್ದನ ಮಾಡ್ಬಿಡ್ತಾನೆ. ಬಂದ್ರ? ಕೃಷ್ಣ ಆಗ್ಬೇಕು ಅನ್ನೋ ಆಸೆಗೆ ಕಂಸ ಆಗಕ್ ಹೊಂಟವ್ರಲ್ಲ, ಇವ್ರನ್ನ ಯಾರು ತಡೆಯಕ್ ಆಯ್ತದೆ? ಅನ್ಭೋಗ್ಸಿ ಅನ್ಭೋಗ್ಸಿ. ಯಾವನ ಅವನು ಬೋಟ್ ಕಾಲ್ನ ಗದ್ದೆಗೆಳಿ ಅವನು. ಬೂಟು ಅಂದ್ರೆ ನಿನ್ ಗದ್ದೆಗೆ ಅಲರ್ಜಿನ?
ಅನ್ನ ಬೆಳೆಯೋ ಭೂಮಿ ಮೇಲೆ ಬೂಟ್ ಕಾಲಿಡೋನು ದೇಶಕ್ಕೆ ಅಲರ್ಜಿ ಆಗ್ತಾನೆ. ನಡಿ ಆಚೆಗೆ. ಹೋಗು ಅಂದ್ರೆ ಬರೋದೇ ಈ ಡಿಫ್ರೆಂಟ್ ವಿಜಿ ಅಭ್ಯಾಸ. ಬುದ್ಧಿ ಹೇಳಿದ್ರು ತಪ್ಪು ಮಾಡಿದ್ರೆ ಬೆಂಡೆತ್ತದ ಈ ಸಿಪಾಯಿ ಕೆಲಸ. ಚಿಕ್ಕಣಿ, ಓ ಚಿಕ್ಕಣಿ, ಚಿಕ್ಕಣಿ, ಚಿಕ್ಕಣಿ. ಅರೆ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಯಾರಪ್ಪ ಚಿಕ್ಕಣಿ? ಯಾರೋ ನಿಮ್ ಚಿಕ್ಕದಣಿ? ನಮ್ ಜಮೀನ್ದಾರ್ ಮಗ. ನಿಮ್ ಜಮೀನ್ದಾರ್ ಮಗನ? ಗೊತ್ತಿದ್ರೆ ನಾನು ಹೊಡಿತಾನೆ ಇರ್ಲಿಲ್ವಲ್ಲ ಮಲೇಶಿ. ನಾನೇ ಆ ಚಿಕ್ಕದಣಿ. ಓ ನೀವೇನ ಚಿಕ್ಕದಣಿ? ಹೌದು. ನಮಸ್ಕಾರ ನಮಸ್ಕಾರ. ಇರ್ಲಿ. ನೀವೇನ ಜಮೀನ್ದಾರ್ ಮಗ? ಹೌದು. ಮತ್ತ ಚಿಕ್ಕಣಿ, 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 ಚಿಕ್ಕಣಿ. ಮಲೇಶಿ, ಇವ್ರೇನ ನಿಮ್ ಚಿಕ್ಕದಣಿ? ಚಿಕ್ಕಣಿ, 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 ಚಿಕ್ಕಣಿ. ಚಿಕ್ಕದಣಿ ಅಂತ ಯಾಕೋ ನಾನು ಪ್ರಾಣ ತಿಂತೀಯ? ಚಿಕ್ಕದಣಿ ಆದ್ರೇನು ದೊಡ್ಡ ದಣಿ ಆದ್ರೇನು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇವತ್ ನಾನು ನಿನ್ನ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ. ಮತ್ತೆ ಬ್ಯಾಡ್ದ ಕಡೆ ಕಾಲಿಟ್ರೆ ನಿನ್ನ ಬೂದಿ ಮಾಡಿ ಇದೇ ಭೂಮಿ ಗೊಬ್ಬರ ಮಾಡ್ಬಿಡ್ತೀನಿ. ಹುಷಾರ್. ಈ ಡಿಫ್ರೆಂಟ್ ವಿಜಿಗೆ ಕಾಲ್ ಹಿಡಿಯೋದು ಗೊತ್ತು, ಕಾಲ್ ಎಳೆಯೋದು ಗೊತ್ತು. ಇವತ್ತಿಂದ ಇವನ್ ಗುರಿ ಒಂದೇ. ನನ್ನ ಮುಖಕ್ಕೆ ಹೆಸರು ಮೆತ್ತೋ ಜೀವನ ಪೂರ್ತಿ ಕುಲಿಗೆಡಿಸ್ತೆ ಹೋದ್ರೆ ಇವನ ಹೆಸರು ವಿಜಿನೇ ಅಲ್ಲ. ಏ ಶಿವು ಬಾಪ. ಓ ಈಗಲೂ ಬೀಡಿನಾ? ಅದೇನು ಅಡಿಗೆ ಅನ್ನೋರು ಕೇಳ್ತಿದ್ರು. ಓಸಿ ನೋಡು. ಸರ್. ಶಿವು, ಬಂದವ್ರಿಗೆ ಹೂವು ಹಣ್ಣು ಕೊಡೋ ವ್ಯವಸ್ಥೆ ಆಗಿಲ್ಲಂತೆ. ಹುಸಿ ನೋಡ್ಬಾರ್ದಾ? ಸರ್. ನೋಡು. ಹಾ. ಬರ್ಬೇಕು ಜಮೀನ್ದಾರರು. ಬನ್ನಿ ಅಮ್ಮ. ಗಂಡು ಹೆಣ್ಗೆ ಆಶೀರ್ವಾದ ಮಾಡಿ ಒಟ್ಟು ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಕುಂತ ಕಡೆ. ಬನ್ನಿ, ಅಕ್ಷತೆ ತಗೊಳ್ಳಿ. ತಗೊಳ್ಳಿ. ಬಾರ ಇಲ್ಲಿ. ಏನ್ ಬುದ್ಧಿ ಇಲ್ಲಿಗೆ ಹೇಳ್ಕೊಂಡ್ ಬಂದ್ರಿ? ಏನೋ ಯಾವ್ದು ಇದು ರಸಪುರಿ ಮಾವಿನಹಣ್ಣು? ದಣಿ, ಅದು ಸಿಪಾಯಿದು. ಅದು ಸುದ್ದಿ ಹೋದ್ರೆ ಸಾಕುಡಿತದೆ. ಸಿಪಾಯ್ದ ಕಣ್ ಕಾಣಲ್ವ ನಿನ್ಗೆ? ಕಾಣುತ್ತೆ. ನಾನೇನ್ ಬೇಕಂತ ಬೀಳಿಸ್ಲಿಲ್ಲ. ಅಕ್ಷತೆ, ಅದು ಅಕ್ಷತೆ. ನಾನು ಇಲ್ಲಿ ನಮ್ಮಮ್ಮ ಕರೀತಿದ್ದಾರೆ. ಹೋಗು. ಅಮ್ಮ. ಅಮ್ಮ, ಬಾಯ್ಲೆ ಬಾ. ಏನು? ಇದನ್ನ ತಗೊಂಡೋಗಿ ಆ ಮಂತ್ರಾಲಯನ ಹತ್ರ ಕೊಡು. ಏನು ತಗೊಂಡೋಗ ಅಲ್ಲಿ ಕೊಡೆ. ಹೋಗು ಅಮ್ಮ ಅಂತ. ಏಯ್, ಆ ಮಾವನ ನನ್ನ ಅಪ್ಪ ಅಮ್ಮನ್ ತೋರ್ಸು. ಇದೇನ್ ಬುದ್ಧಿ ಏಕ್ದಮ್ ಮಾನ್ ಮರ್ದ್ ಬುಡಕೆ ಬಂದ್ಬಿಟ್ರಲ್ಲ. ಬುಡುಕ್ ಕೊಡ್ಲಿ ಇಟ್ಟನೆ ಕಣೋ. ಮಾವನಣ್ಣು ಉದ್ರದು ಆ ಸಿಪಾಯಿಗೂ ಪಾಠ ಕಲ್ಸಕ್ಕಾಗದು. ಓಹೋ, ಮರಿ ಜಮೀನ್ದಾರರು ಬಹಳ ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಾ. ಏನ್ ಸಮಾಚಾರ? ಮದುವೆ ಮನೇಲಿ ಬ್ಯೂಟಿಫುಲ್ ಮೂಲೆ ಹಿಡಿದ್ರು ಬಾಜಿ ಬೆಟ್ಟದ ಮೇಲೆ ಬೆಟ್ ಕಟ್ಟಿದ್ರಲ್ವಾ, ನಾನ್ ಡಿಫ್ರೆಂಟ್ ವಿಜಿ ಅಂತ ಅನ್ಸ್ಕೊಳ್ಳೋದು. ಬೆಟ್ಟಯ್ಯ, ನಿನ್ ರಾಣಿ ಮೇಲೆ ಒಂದ್ ಆಟ ಹಾಕು. ನನ್ ರಾಣಿ? ಅದೇ ನಿನ್ ಕೈಯಲ್ಲಿರೋ ರಾಣಿ. ರಾಣಿ ಅಲ್ದಿದ್ರೆ ಬೇರಣಿ ಹೆಸರಲ್ಲಿ ಆಡಿವ್ರಂತೆ. ಮೊದ್ಲು ವ್ಯವಹಾರ ಮಾತಾಡ್ಬಿಡಿ. ಈ ಚಿನ್ನದ ಸರಿ ಯೋಗ್ಯತೆಗೆ ಅದೇನ್ ಕಟ್ತಿರೋ ಹೇಳಿ? ಚಿನ್ನದ ಸರನಾ? ಈ ಬೆಟ್ಟ ಏನ್ ಬಾಜಿ ಅಂದ್ರೆ ಹಂಗೆ ಕಣೋ ಮಲ್ಲೇಶಿ. ಗುಡ್ಡ ನಿಟ್ಟು ಬೆಟ್ಟನ್ ಗೆಲ್ಲೋದೆ ಇವನ ಅಭ್ಯಾಸ. ಸೋತ್ರೆ ಗಂಜಿ ಕುಡಿಯೋದು, ಗುಲ್ಗಂಜಿಯಿಂದ ಶುರು ಮಾಡಿ ಗುಡ್ಡ ಮಾಡೋದು, ಮತ್ ಬಾಜಿ ಕಟ್ಟೋದು ಅಷ್ಟೇ. ನಿಜವಾದ ಜೂಜ್ಗಾರ ಅಂದ್ರೆ ನೀನೇ ಬೆಟ್ಟಯ್ಯ. ರಾಣಿ ಯಾರಿಗ್ ಬರ್ತಾಳೆ ಅಂತ ಒಂದೇ ಆಟದಲ್ಲಿ ಇತ್ತರ್ತಾ ಬೇಕು. ವಜ್ರದ ಉಂಗ್ರ, ವಾಚ್, ಇದೆಷ್ಟು ದುಡ್ಡು? ನೀನೇನ್ ಕಟ್ಟೆ ಕಟ್ಟು. ಇದಿಷ್ಟೂನು ಸರಿನಾ? ಡನ್.
ಪುಗ್ಸಟ ಮಾತಲ್ಲ. ಇದೇನ್ ಬುದ್ಧಿ, ಎಲ್ಲ ಒಂದೇ ಆಟ ಕಳ್ಕೊಂಬಿಟ್ರಲ್ಲ. ಏಯ್, ಈ ಡಿಫ್ರೆಂಟ್ ವಿಜಿ ಸೋಲೋದೆ ಆ ರಾಣಿನ್ ಗೆಲ್ಲಕ್ಕೋ. ಸುಖಮನಿ ಮಾತು ಸುಳ್ಳಾಗುದಿಲ್ಲ. ಇಡೀ ಜಾತಕ ಕೇಳಿ, ಮಾರಾಣೆ ಕೊಡಿ, ಭವಿಷ್ಯ ಏನ್ ಕೇಳಿ. ಜಾತಕ ಪಾತಕ ಬೇಕಿಲ್ಲ, ಜಾತಿ ಗೀತಿ ಕೇಳಲ್ಲ. ಪಟ್ಟದ ಹೆಸರು ಹೇಳಿ, ತಟ್ಟನೆ ಉತ್ತರ ಹೇಳುತ್ತೇನೆ ಮಾರ್ಗಿಳಿ. ಶಾಂತಿ, ನಾವು ಶಾಂತವಾಗಿ ಇದ್ದೀವಣ್ಣ. ಹೆಸರು ಕೇಳಿದ್ದಕ್ಕೆ ಹೆಣ್ಮಗ ನಾಚ್ಕೊಂತ ಐತಿ ಅಷ್ಟೇ. ನಾನು ಅದನ್ನೇ ಹೇಳ್ತಾ ಇರೋದು. ನನ್ ಶಾಂತಿ ಹೆಸರಿಗೆ ಶಾಸ್ತ್ರ ಹೇಳು. ಓಹ್, ಅರ್ಥವಾಯ್ತು ಅರ್ಥವಾಯ್ತು. ಸುಖಮನಿ, ಶಾಂತಿಯ ಭವಿಷ್ಯವನ್ನು ಹೇಳುವಂತವನಾಗಪ್ಪ. ಶಾಂತಿಗೆ ಸುಖವಿಲ್ಲ, ಬಾಳೆಲ್ಲ ಗೋಳೈತೆ. ಶಾಂತಿ ಕಲ್ಯಾಣದಲ್ಲಿ ಸಮರಾನೇ ನಡೀತೈತೆ. ಮನಸ್ಸಿನ ಕಟ್ಟಿ ಮುರಿದೋಗುತ್ತೈತೆ. ಸುಳ್ಳಲ್ಲ ಕಾಡಣ್ಣ, ಸುಖಮನಿ ಮಾತು. ನನ್ ಶಾಂತಿಗ್ ಸುಖ ಇಲ್ಲ ಅಂದ ನಿನ್ನೂ ನಿನ್ ಶಾಸ್ತ್ರನು ಸುಟ್ಟು ಹಾಕ್ಬಿಡ್ತೀನಿ. ಅಯ್ಯೋ, ಲೋ ಮೈಲಾರಿ, ಇದೀನ ನಿಂದೆ ಕಂಡ್ಲಾ? ಸಂಜೆ ಸಂತೆಯಿಂದ ಬರೋದ್ರೊಳಗೆ ಧೀರ ಅನ್ಸ್ಕೋಬೇಕು. ಈ ಬಾಜಿ ಬೆಟ್ಟ ಹೆಸರು ಸುತ್ತ ತಳ್ಳಿನಾಗೆ ನೆಪ್ಪಾಗಿ ಉಳ್ಕೋಬೇಕಂಡ್ಲಾ. ಅಯ್ಯ ಅಯ್ಯ, ಟಗರ್ ತಂದಾಗಿಂದು ಬೆಂತಿಕ್ಕದ್ರೆ ಕಾಲ ಕಳೀತಾ ಇದೆಯಲ್ಲ ನೀನು. ಸಂತ ಹೋಗೊಂದಿಟ್ಟು ವ್ಯಾಪಾರ ಗೀಪಾರ ಮಾಡ್ಬೇಕು ಅನ್ನೋ ಇರೋದೆ ಅದೋ ಇಲ್ಲ ನಿನ್ಗೆ. ಇವತ್ತು ಊರ್ನೆ ಕೊಳ್ಳೆ ಹೊಡಿಯೋದಕ್ಕೆ ಕಣೆ ನಾನು ನನ್ ಮೈಲಾರಿ ಮೈ ತಿಕ್ತಿರೋದು. ನನ್ ಮೈಲಾರಿನ ಅನ್ನೋ ಬದ್ಲು ಆ ನಿನ್ ಮಗಳ ಸಿಂಗರನ್ನ ಮುಗ್ಸಕ್ ಕೇಳೋ. ಅಯ್ಯೋ, ಈ ಗಂಡಂದ್ ಒಂದ್ ಕಾಟ ಆದ್ರೆ ಅಬ್ಬಾ ಈ ಮಗಳದ್ 100 ಕಾಟ. ಲೇ, ಈ ಕನ್ನಡಿನ ನೀನು ಬಿಡ್ತಾ ಇಲ್ವೋ, ಇಲ್ಲ ಕನ್ನಡಿಯಾಗಿರೋ ದಯ್ಯನೇ ನೀನು ಬಿಡ್ತಾ ಇಲ್ವೇ? ಲೇ ಬಚ್ಚ ಇಲ್ವೇ? ಬಂದೇ ಇರಮ್ಮ, ಯಾವಾಗ್ಲೂ ಬೈತಾನೆ ಇರ್ತೀಯ. ಈ ಹೆಣ್ಮಕ್ಳೇ ಹಿಂಗೆ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಪರ್ಪಂಚನೇ ಮರ್ತೋಗ್ಬಿಡ್ತಾರೆ. ಆಹಾ, ಒಳ್ಳೆ ಚೆನ್ನಾಗಿದೆ ಕಣೆ. ಚೆನ್ನಾಗಿದ್ಯಾ? ಚೆನ್ನಾಗಿ ಬುಳುಕಿಸ್ತೀಯ. ಏನಮ್ಮ ನೀನು? ಒಂದ್ ಕೆಲಸ ಮಾಡಮ್ಮ, ಈ ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಳೆ ಒಂಟ್ರ ಬಡ್ಕೆಂಗ್ ಮಾತಾಡ್ತಾ ಇರೋ. ನಾನ್ ಬೀಗ ಹಾಕೊಂಡು ಹೋಯ್ತೀನಿ. ಯಾವ ಹೆಣ್ಗಾಕಾಯ್ತದೆ ನಿಂತವು ನಿಮ್ಮ ಅಪ್ಪನ್ ತಾವು? ಬತ್ತೀಯ ಇಲ್ವೇ? ಬಂದೆ ಬಂದೆ.